ವಿಳಂಬ ಆಗ್ತಾ ಇದೆ. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಯುವಕರಿಗೆ ಪಕ್ಷ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ. ನೋಡ್ರಿ, ಯುವಕರು ಯಾಕೆ ರಸ್ತೆಗೆ ಬಂದಿದ್ದಾರೆ? 12-13 ವರ್ಷದಿಂದ ಬರೀ ಮಂಕುಬೂದಿ ಎರಚಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಇಶ್ಯೂವನ್ನು ತಗೊಬಂದು ನೀವು ನಿರುದ್ಯೋಗ ಸಮಸ್ಯೆ ಆ ಯುವಕರಿಗೆ ಭಾಳ ಜಾಸ್ತಿ ಆಗ್ತದೆ. 140 ಕೋಟಿ ಜನ ಇದ್ದೀವಿ. ಯಾವಾಗ ಯುವಕರು ಆಚೆಗೆ ಬರ್ತಾರೆ ಅಂದರೆ ಅವರ ಕಷ್ಟಗಳಿಗೆ ಸರ್ಕಾರಗಳು ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ಆಚೆಗೆ ಬರ್ತಾರೆ. ಇದು ನೀಟ್ ಪರೀಕ್ಷೆದು ಒಂದು ಎಚ್ಚರಿಕೆಯ ಗಂಟೆ. ಅದು ಸರ್ಕಾರಗಳಿಗೆ, ರಾಜ್ಯ ಕೇಂದ್ರ ಅನ್ನೋದೇನು ವ್ಯತ್ಯಾಸಗಳಿಲ್ಲ. ಅದರಲ್ಲೂ ಕೇಂದ್ರ ಸರ್ಕಾರಕ್ಕೆ ಇದು ಭಾಳ ಎಚ್ಚರಿಕೆಯ ಗಂಟೆ. ಹಿಂದುತ್ವದ ಮೇಲೆ ನೀವು ಸರ್ಕಾರ ಮಾಡಿ ಹಿಂದೂಗಳ ಉಂಡಿಲ್ ಕಾಸು ಕದಿಯೋದನ್ನೇ ತಡೆಯೋಕ್ಕಾಗ್ತಾಯಿಲ್ಲ. ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ತಂದು ರಾಮನ ಉಂಡಿನೇ ಹೊಡ್ಕೊಂಡೋಗಿ ರಾಮನ ದುಡ್ಡನ್ನೇ ಹೊಡಿತಾರದನ್ನೇ ತಡೆಯೋಕ್ಕಾಗ್ತಾಯಿಲ್ಲ. ಇವೆಲ್ಲ ಇಶ್ಯೂಗಳು ಯುವಕರ ಮನಸ್ಸಿನಲ್ಲಿ ಭಾಳವಾಗಿ ಬೇರೂರುತ್ತದೆ. ನೀವು ನಿಮ್ಮ ತತ್ವ ಸಿದ್ಧಾಂತಗಳನ್ನೇ ನೀವು ಕಾಪಾಡ್ತಾ ಇಲ್ಲ, ಮತ್ತು ಯುವಕರಿಗೆ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಇದರಿಂದ ಈಗ ರಸ್ತೆಗೆ ಬಂದಿದ್ದಾರೆ. ಅದು ದೀಪಕ್ ಅಭಿಜಿತ್ ನೇತೃತ್ವ ಇರಬಹುದು. ಆದರೆ ಪ್ರತಿ 140 ಕೋಟಿಯ ಯುವಕರ ಮನಸ್ಸಿನಲ್ಲಿ ಕಾಡ್ತಾ ಇರೋಂಥ ಪ್ರಶ್ನೆ ನಿರುದ್ಯೋಗ ಸಮಸ್ಯೆ ಭಾಳವಾಗಿ ಕಾಡ್ತಾ ಇರೋದ್ರಿಂದ ರಸ್ತೆಗೆ ಬಂದಿದೆ. ನಾಳೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ತೆರೆ ಎಳಿತಾರೆ. ಬುಧವಾರ ಮೋಸ್ಟ್ಲಿ ಪ್ರಮಾಣ ವಚನ ಆಗ್ತದೆ. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಯುವಕರಿಗೆ ಪಕ್ಷ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ. ನೋಡ್ರಿ, ಯುವಕರು ಯಾಕೆ ರಸ್ತೆಗೆ ಬಂದಿದ್ದಾರೆ? 12-13 ವರ್ಷದಿಂದ ಬರೀ ಮಂಕುಬೂದಿ ಎರಚಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಇಶ್ಯೂವನ್ನು ತಗೊಬಂದು ನೀವು ನಿರುದ್ಯೋಗ ಸಮಸ್ಯೆ ಆ ಯುವಕರಿಗೆ ಭಾಳ ಜಾಸ್ತಿ ಆಗ್ತದೆ. 140 ಕೋಟಿ ಜನ ಇದ್ದೀವಿ. ಯಾವಾಗ ಯುವಕರು ಆಚೆಗೆ ಬರ್ತಾರೆ ಅಂದರೆ ಅವರ ಕಷ್ಟಗಳಿಗೆ ಸರ್ಕಾರಗಳು ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ಆಚೆಗೆ ಬರ್ತಾರೆ. ಇದು ನೀಟ್ ಪರೀಕ್ಷೆದು ಒಂದು ಎಚ್ಚರಿಕೆಯ ಗಂಟೆ. ಅದು ಸರ್ಕಾರಗಳಿಗೆ, ರಾಜ್ಯ ಕೇಂದ್ರ ಅನ್ನೋದೇನು ವ್ಯತ್ಯಾಸಗಳಿಲ್ಲ. ಅದರಲ್ಲೂ ಕೇಂದ್ರ ಸರ್ಕಾರಕ್ಕೆ ಇದು ಭಾಳ ಎಚ್ಚರಿಕೆಯ ಗಂಟೆ. ಹಿಂದುತ್ವದ ಮೇಲೆ ನೀವು ಸರ್ಕಾರ ಮಾಡಿ ಹಿಂದೂಗಳ ಉಂಡಿಲ್ ಕಾಸು ಕದಿಯೋದನ್ನೇ ತಡೆಯೋಕ್ಕಾಗ್ತಾಯಿಲ್ಲ. ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ತಂದು ರಾಮನ ಉಂಡಿನೇ ಹೊಡ್ಕೊಂಡೋಗಿ ರಾಮನ ದುಡ್ಡನ್ನೇ ಹೊಡಿತಾರದನ್ನೇ ತಡೆಯೋಕ್ಕಾಗ್ತಾಯಿಲ್ಲ. ಇವೆಲ್ಲ ಇಶ್ಯೂಗಳು ಯುವಕರ ಮನಸ್ಸಿನಲ್ಲಿ ಭಾಳವಾಗಿ ಬೇರೂರುತ್ತದೆ. ನೀವು ನಿಮ್ಮ ತತ್ವ ಸಿದ್ಧಾಂತಗಳನ್ನೇ ನೀವು ಕಾಪಾಡ್ತಾ ಇಲ್ಲ, ಮತ್ತು ಯುವಕರಿಗೆ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಇದರಿಂದ ಈಗ ರಸ್ತೆಗೆ ಬಂದಿದ್ದಾರೆ. ಅದು ದೀಪಕ್ ಅಭಿಜಿತ್ ನೇತೃತ್ವ ಇರಬಹುದು. ಆದರೆ ಪ್ರತಿ 140 ಕೋಟಿಯ ಯುವಕರ ಮನಸ್ಸಿನಲ್ಲಿ ಕಾಡ್ತಾ ಇರೋಂಥ ಪ್ರಶ್ನೆ ನಿರುದ್ಯೋಗ ಸಮಸ್ಯೆ ಭಾಳವಾಗಿ ಕಾಡ್ತಾ ಇರೋದ್ರಿಂದ ರಸ್ತೆಗೆ ಬಂದಿದೆ. ನಾಳೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ತೆರೆ ಎಳಿತಾರೆ. ಬುಧವಾರ ಮೋಸ್ಟ್ಲಿ ಪ್ರಮಾಣ ವಚನ ಆಗ್ತದೆ.